ಓಕೆನಾ? ಎಲ್ರಿಗೂ ನಮಸ್ಕಾರ. ಇವತ್ತು ವಾಣಿಯವರು ಅವರ ತುಂಬ ಪ್ರೀತಿಯಿಂದ ಮಾಡುವಂಥ ಒಂದು ಕೆಲಸ, ಅವತ್ತು ಪಾರ್ಲರ್ ವಾಣಿ ಪರ್ಪಲ್ ಮ್ಯಾಟ್ರಿಕ್ಸ್ ಇವಾಗ 2 ವರ್ಷದ ಆ್ಯನಿವರ್ಸರಿ. ಸೊ ಅವ್ರ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ನಾವು 2013 ವಿ ಆಲ್ ಫ್ರೆಂಡ್ಸ್ ಆ್ಯಂಡ್ ಅವ್ರ ಸರ್ವಿಸ್ನ ಕೂಡ ನೋಡ್ತಾ ಬಂದಿದ್ದೀವಿ. ಶಿ ಈಸ್ ವೆರಿ ಗುಡ್ ಅಟ್ ವರ್ಕ್. ಸೊ ಎಲ್ರಿಗೂ ಹೇಳ್ತೀವಿ, ಬಂದು ಒಂದ್ಸರಿ ವಿಸಿಟ್ ಮಾಡಿ. ಡೆಫಿನೆಟಾಗಿ ನೀವು ಪರ್ಮನೆಂಟ್ ಕಸ್ಟಮರ್ ಆಗ್ತೀರಾ. ಅದನ್ನ ನಾವು ತುಂಬ ಟ್ರಸ್ಟ್ ಮಾಡ್ತೀವಿ. ಸೊ ಆ್ಯಂಡ್ ರೀಸೆಂಟಾಗಿ ಅವರು ತುಂಬಾ ಎಲ್ಲ ಒಂದು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ಜನನಿ ಸೇವಾಶ್ರಮ, ಮಕ್ಕಳಿಗೋಸ್ಕರ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ. ಸೊ ನಾವು ಎಲ್ಲ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಆ ಮಕ್ಕಳು ಭವಿಷ್ಯಕ್ಕೋಸ್ಕರ ವಿ ಆಲ್ ವರ್ಕ್ ಟುಗೆದರ್. ನೀವು ಬನ್ನಿ, ವಾಣಿಯವರ ಪಾರ್ಲರ್ ಸರ್ವಿಸ್ ಕೂಡ ನೋಡಿ, ಮತ್ತು ಅವ್ರ ಸೋಷಿಯಲ್ ಸರ್ವಿಸ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಇವರು ರಮ್ಯಾ ಅಂತ, ನಾವೆಲ್ಲ ತುಮಕೂರಿನವರೇ. ಸೊ ಅವ್ರು ಮಾತಾಡ್ತಾರೆ. ಓಕೆ, ಆ್ಯಕ್ಚುಲಿ ವಾಣಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ವಾಣಿ ಫಾರ್ ಇನ್ವೈಟಿಂಗ್ ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ. ಇವತ್ತು ವಾಣಿ ಪರ್ಪಲ್ ಮ್ಯಾಟ್ರಿಕ್ಸ್ 2 ವರ್ಷ ಆಯಿತು ಅಂದ್ಬಿಟ್ಟು ತುಂಬ ಒಂದು ಆಸ್ಪಿಷಿಯಸ್ ಆಗಿ ವಾಣಿಯವರು ಇವತ್ತಿನ ದಿನನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇಟ್ ಇಸ್ ಅ ರಿಯಲಿ ಗುಡ್ ಒನ್. ಅವರು ತುಂಬ ನಮಗೆ ಹಳೆ ಸ್ನೇಹಿತರು, ಒಂದು ಒಳ್ಳೆಯ ಮನಸ್ಸುಳ್ಳ, ಒಂದು ಒಳ್ಳೆಯ ಆತ್ಮೀಯ ಹೆಣ್ಮಗಳು. ಫಸ್ಟ್ ಆಫ್ ಆಲ್ ಏನಂದರೆ ಅವರ ಒಂದು ಆತ್ಮೀಯ ಗೆಳೆತನಕ್ಕೆ ಖುಷಿಯಿಂದ ನಾನು ಇವತ್ತು ಅವ್ರ ಜೊತೆ ಈ ಒಂದು ದಿನವನ್ನು ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿರೋದು ಕೂಡ ನನಗೆ ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಅವ್ರನ್ನ ಮಾತಾಡಿಸ್ಲಿಕ್ಕೆ, ವೆನ್ ಶಿ ಇನ್ವೈಟೆಡ್ ಮೀ ವೆನ್ ಐ ಎಂಟರ್ಡ್ ದ ಪಾರ್ಲರ್, ಐ ಆಸ್ಕ್ಡ್ ಪರ್ಪಲ್ ಮ್ಯಾಟ್ರಿಕ್ಸ್ ಅಂತ ಹೆಸರಿಟ್ಟಿದ್ದೀರಲ್ಲ, ಒಂಥರ ತುಂಬ ಚೆನ್ನಾಗಿದೆ, ಏನು ಮಾಡಿ, ಏನು ವಾಟ್ ಇಸ್ ದ ಥೀಮ್ ಬಿಹೈಂಡ್ ಅಂದಾಗ ಅವರು ಕೆಲವು ವಿಚಾರಗಳಲ್ಲೆಲ್ಲ ತುಂಬ ಒಳ್ಳೆಯ ಸಾಧನೆ ಮಾಡಿಕೊಂಡು ಒಂದು ಡಿವೋಷನ್ ಆಗಿ, ಒಂದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಆತ್ಮೀಯವಾಗಿ ಸಮಾಜದಲ್ಲಿ ಇರ್ತಕ್ಕಂಥವ್ರು. ಸೊ ಅವಾಗ ಹೇಳಿದ್ರು, ಪರ್ಪಲ್ ಮ್ಯಾಟ್ರಿಕ್ಸ್ ಅಂದರೆ ನನ್ನದು ಒಂದು ನಮ್ದು ಏನು ಮನುಷ್ಯಂದು ಆಜ್ಞಾಚಕ್ರ ಇರುತ್ತೆ ಅದರದ್ದು ಎಲ್ಲ ಮ್ಯಾಟ್ರಿಕ್ಸ್ ಎಲ್ಲ ಇರೋದನ್ನು ನಾನು ಒಂದು ಸಿಂಬಾಲಿಕ್ ಆಗಿ ಇಟ್ಟಿದ್ದೀನಿ ಪಾರ್ಲರ್ಗೆ ಅಂತ. ಅದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ಸ್ಟಾರ್ಟ್ಸ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಫ್ರಮ್ ದ ಪ್ಲೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಒಂದು ವಾಟ್ ಐ ಅಬ್ಸರ್ವ್ಡ್ ಅಂದರೆ, ಅವರು ಶಿ ಹ್ಯಾಸ್ ಸ್ಟಾರ್ಟೆಡ್ ದ ಪಾರ್ಲರ್ ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್ ವಿಮೆನ್ ಎಂಟರ್ಪ್ರಿನರ್ಶಿಪ್ ಅನ್ನೋದು ಇವತ್ತಿನ ವಿಮೆನ್ ಎಂಪವರ್ಮೆಂಟಿಗೆ ತುಂಬ ವೆರಿ ಇಂಪಾರ್ಟೆಂಟ್. ಎವ್ರಿ ವಿಮೆನ್ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್ ಫಾರ್ ಹರ್ ಓನ್ ಆ್ಯಂಡ್ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೇನು ಕೂಡ ಸ್ಟ್ಯಾಂಡ್ ಆಗಬೇಕು, ಸೊಸೈಟಿಗೆ ಸ್ಟ್ಯಾಂಡ್ ಆಗಬೇಕು. ಅದು ವಿಮೆನ್ ಎಂಪವರ್ಮೆಂಟ್ ಆಗುತ್ತೆ. ಅವರು ನಾವು ಮಾಡೋ ಕೆಲಸದಿಂದ 10 ಜನಕ್ಕೂ ಕೂಡ ಒಂದು ಅದು ಅವರ ಇದಾಗಬೇಕು. ಹಾಗಾಗಿ ಈಗ ಪಾರ್ಲರ್ ಅಂತ ಅವರು ಒಂದು ಎಂಟರ್ಪ್ರೈಸಿಂಗ್ ಆಗಿ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಪಾರ್ಲರ್ ನಂಗೆ ಅನಿಸಿದ್ದು, ಅವ್ರು ಹಣಕ್ಕಾಗಿ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ನ ಎಲ್ಲ ಕಡೆ ಹರಡ್ತಾ ಇದ್ದಾರೆ ಅನ್ನೋದೆಲ್ಲ ಇದೆ. ಒಂದು ಡಿಫ್ರೆಂಟಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ಫಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಪಾಸಿಟಿವಿಟಿ ಮತ್ತು ಧ್ಯಾನ ಅದನ್ನೆಲ್ಲ ಇನ್ಕ್ಲೂಡ್ ಎಲ್ಲ ಮಾಡಿರೋದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗು. ಅದ್ರ ಜೊತೆಗೆ ಬೇರೆ ಸೋಷಿಯಲ್ ಆ್ಯಕ್ಟಿವಿಟಿ, ಅನಾಥಾಶ್ರಮ, ಜನನಿ ಸೇವಾಶ್ರಮಕ್ಕೆಲ್ಲ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಡೋದು ಮತ್ತು ಮಕ್ಕಳ ಜೊತೆ ಎಲ್ಲ ಹೋಗೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ನಮಗೆ ಇಲ್ಲಿ ಬಂದು ಅವರ ಒಂದು ಒಡನಾಟದಲ್ಲಿ ಒಂದು ಆತ್ಮೀಯ ಒಂದು ಗೆಳೆತನ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟು. ಅವರ ಒಂದು ಎಲ್ಲ ಸರ್ಕಲ್ ಏನು ಗೆಳತಿಯರಿದ್ದಾರೆ ಅವ್ರಿಗೆಲ್ಲ ಕರೆದ್ಬಿಟ್ಟು ಇವತ್ತು ಒಂದು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದೇವ್ರು ಚೆನ್ನಾಗಿ ಒಳ್ಳೇದು ಮಾಡಲಿ ಅವರಿಗೆ. ಗಾಡ್ ಬ್ಲೆಸ್ ಹರ್ ಎ ಲಾಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತಿನ ಈ ಸಕ್ಸಸ್ ಆ್ಯಕ್ಚುಲಿ ನಂದಲ್ಲ, ನಿಮ್ಮದು. ನೀವು ಕೊಡ್ತಾ ಇರೋದು ಈ ಸಕ್ಸಸ್ನ. ಇನ್ನೊಂದು ಪಾಯಿಂಟ್, ಪರ್ಪಲ್ ಮ್ಯಾಟ್ರಿಕ್ಸ್ ಅನ್ನೋದು ಬಗ್ಗೆ ತುಂಬ ಜನ ಕ್ವಶನ್ಸ್ ಇದೆ. ವಾಟ್ ಈಸ್ ಪರ್ಪಲ್ ಮ್ಯಾಟ್ರಿಕ್ಸ್? ಒಂದು ಯುನಿಕ್ ಆಗಿ ನೇಮ್ ಇದೆ ಅಂತಾರೆ. ಪರ್ಪಲ್ ಮ್ಯಾಟ್ರಿಕ್ಸ್ ಬಂದು, ಪರ್ಪಲ್ ಬಂದು ಆಜ್ಞಾಚಕ್ರದ ಕಲರ್, ಮ್ಯಾಟ್ರಿಕ್ಸ್ ಬಂದು ಎನಿ ಜಾಮೆಟ್ರಿಕಲ್ ಸ್ಟ್ರಕ್ಚರ್ಸ್, ಅಂದರೆ ಆಜ್ಞಾಚಕ್ರದ ಕಲರ್ ಪ್ಲಸ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಅಂತ ಬಂದಾಗ ಅಲ್ಲಿ ಶ್ರೀಚಕ್ರ ಬರುತ್ತೆ. ಸೊ ಶ್ರೀಚಕ್ರ ಅಂತ ನಾವು ಇಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಒಂದು ಪ್ರೊಫೆಷನಲಿ ವೈಸು ಅದು ನೇಮು ಬೇರೆ ರೀತಿ ಶುರುವಾಗತ್ತೆ. ಸೊ ಪರ್ಪಲ್ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಸಮಥಿಂಗ್ ಯುನಿಕ್ ಆಗಿರುತ್ತೆ ಅಂದ್ಬಿಟ್ಟು ಈ ನೇಮ್ನ ಪರ್ಟಿಕ್ಯುಲರ್ ಇಟ್ಟಿದ್ದೆ. ಆಕ್ಚುಲಿ ನಂದು ಸರ್ವಿಸ್ ಬಂದು 15 years ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಈ ನೇಮ್ ಅದನ್ನೇ ಹೇಳ್ಬೇಕಂದ್ರೆ ಜಸ್ಟ್ ಈ ಬ್ರಾಂಚ್ ಅಷ್ಟೇ ಇಲ್ಲಿ 2nd year ಆನಿವರ್ಸರಿ.
ಇಯರ್ಸ್ ಟುಗೆದರ್ ಅವರು ತುಂಬ ವರ್ಷಗಳಿಂದ ಅವರು ಪಾರ್ಲರ್ನ ನಡೆಸ್ತಾ ಬಂದಿದ್ದಾರೆ. ನಾವು ಅದನ್ನು ನೋಡ್ತಾನೆ ಇದ್ದೀವಿ, ಜರ್ನಿ ನಾವೆಲ್ಲ ಒಟ್ಟಿಗೆನೇ ಇದ್ದೀವಿ. ಸೊ ಡೆಫಿನೆಟ್ಲಿ ಶಿ ಈಸ್ ವೆರಿ ಗುಡ್ ಬೈ ಹಾರ್ಟ್ ಅಂತ ಹೇಳಿದ್ರೆ ಇಟ್ಸ್ ಕರೆಕ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಸಕ್ಸಸ್. ಆ್ಯಂಡ್ ಅವ್ರೇನು ಸೇವೆ ಮಾಡ್ತಾ ಇದ್ದಾರೆ, ಯಾವಾಗಲೂ ನಾವು ಎಲ್ಲರ ಜೊತೆನೂ ಸೇರಿ ನಮ್ಮ ಮನೆ ರಿಲೇಷನ್ಸು ಫ್ರೆಂಡ್ಸು ಆಬ್ವಿಯಸ್ಲಿ ನಾವೆಲ್ಲರೂ ಬರ್ಡೇ ಆ್ಯನಿವರ್ಸರಿ ಎಲ್ಲ ಮಾಡ್ಕೊಳ್ತೀವಿ. ಆ್ಯಂಡ್ ಈ ವರ್ಷದಿಂದನಾದರೂ ನಮ್ಮ ಮನೇಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಸೊ ನಿಮ್ಮ ಮನೆಗಳಲ್ಲೂ ಮಾಡಿ. ಸೊ ಏನೇ ನಮ್ಮ ಇವೆಂಟನ್ನು ಹೂ ಈಸ್ ಇನ್ ನೀಡ್, ಈ ಥರ ಆಶ್ರಮದಲ್ಲಿರೋ ಮಕ್ಕಳು ಇವ್ರುಗಳ ಜೊತೆ ಮಾಡಿದ್ರೆ ಡೆಫಿನೆಟ್ಲಿ ಅದು ನಮ್ಮ ಫ್ಯಾಮಿಲಿಗೂ ತುಂಬ ಬ್ಲೆಸ್ಸಿಂಗ್ಸ್ ಅನಿಸುತ್ತೆ. ಸೊ ವಿ ಆಲ್ ಟುಗೆದರ್ ಅದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ವಾಣಿಯವರು ಅದನ್ನು ಆಲ್ರೆಡಿ ರನ್ನಿಂಗ್ ಇದೆ. ಸೊ ಪ್ಲೀಸ್ ಕಮ್ ಅಂಡ್ ಜಾಯಿನ್ ವಿತ್ ಅಸ್. ಆ ಮಕ್ಕಳು ಭವಿಷ್ಯಕ್ಕೋಸ್ಕರ ವಿ ಆಲ್ ವರ್ಕ್ ಟುಗೆದರ್. ಡೆಫಿನೆಟ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಸಕ್ಸಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಹಂಗೆ ನಿಮಗೆಲ್ಲರಿಗೂ ನಾನು ಕೃತಜ್ಞನಾಗಿರ್ತೀನಿ. ಧನ್ಯವಾದಗಳು. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ನಾವು ಇದು ಜಸ್ಟ್ ಇನ್ಕಮ್ಮು ದುಡಿಬೇಕು, ದುಡಿಮೆನೇ ಬದುಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲ. ಇದರಿಂದ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಂಪ್ಲೀಟ್ ಕಮರ್ಷಿಯಲ್ ಆಗಿದೆ. ದುಡಿತಾರೆ ಮತ್ತು ಅದೇ ರೊಟೀನ, ಮತ್ತು ಅದೇ ಮನೆ ಸಂಸಾರ ಕುಟುಂಬ, ಅದ್ರ ಜೊತೆಗೆ ನಾವು ತಗೊಳ್ಳೋದಂದ್ರೆ ನಾವು ಕೊಡಬೇಕೇನಾದರೂ. ಕೊಡೋದ್ರಲ್ಲಿ ಇರೋದು ಸುಖ, ತಗೊಳ್ಳೋದ್ರಲ್ಲಿ ಇರಲ್ಲ. ಆ್ಯಕ್ಚುಲಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದು ಹಿರಿಯರು ಹೇಳ್ತಾರೆ. ಅದು ಮಾತು ಅಕ್ಷರ ಸಹ ಸತ್ಯ. ಸೊ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಫಾರ್ ಡಿವೈನ್ ಬ್ಲೆಸ್ಸಿಂಗ್ಸ್ ಇವತ್ತು ಈ ಮಟ್ಟದಲ್ಲಿ ನಾವಿದ್ದೀವಿ. ನಾವು ಬೆಳೆಯೋಣ, ನಮ್ಮ ಜೊತೆ ಇರೋರ್ನೆಲ್ಲರನ್ನೂ ಬೆಳೆಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.